ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಮರಣ ಮೃದಂಗ ಮುಂದುವರಿತಾ ಇದೆ. ಹಾಸನದ ಆರೋಗ್ಯಾಧಿಕಾರಿಗಳ ಜೊತೆ ಸಚಿವ ರಾಜಣ್ಣ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ, ಸಭೆಯನ್ನು ನಡೆಸ್ತಾ ಇದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಬಂದಿಲ್ಲ, ವಿಚಾರಿಸಿಲ್ಲ, ಏನಾಯಿತು ಅಂತ ಕನಿಷ್ಠ ಕಳಕಳಿಯನ್ನು ತೋರಿಸಿಲ್ಲ ಅಂಥೇಳಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಕೆ.ಎನ್. ರಾಜಣ್ಣ ಸಭೆ ಮಾಡ್ತಾ ಇದ್ದಾರೆ. ಸಂಸದ ಶ್ರೇಯಸ್ ಪಟೇಲ್ ಇದ್ದಾರೆ, ಶಾಸಕ ಸಿ.ಎನ್. ಬಾಲಕೃಷ್ಣ ಇದ್ದಾರೆ, ಹಾಸನದ ಡಿ.ಸಿ. ಲತಾ ಕುಮಾರಿ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಅನಿಲ್ ಸೇರಿದಂತೆ 8 ತಾಲೂಕುಗಳ THOಗಳಿದ್ದಾರೆ. ಸಭೆ ಮುಂದುವರಿತಾ ಇದೆ. 2,78,000 ಈ ಭೌತಿಕಾರ್ಯಗಳು ಬಾಕಿ ಇದ್ದಾರೆ ಜಿಲ್ಲೆಯಲ್ಲಿ. ಅದನ್ನ ಆದಷ್ಟು ಜಾಗ್ರತೆ ನಮ್ಮ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಅವರಿಂದ ದಾಖಲೆಗಳನ್ನ ಪಡೆದುಕೊಂಡು ಈ ಭೌತಿಕಾತೆ ಆಂದೋಲನವನ್ನು ಇವತ್ತೇನು ಚಾಲನೆ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಅದು ಸಂಪೂರ್ಣವಾಗಿ ಏನು 2,78,000 ಸರ್ವೆ ನಂಬರ್ಗಳ ಭೌತಿಕಾತೆ ಬಾಕಿ ಇದೆ, ಅದನ್ನ ಆದಷ್ಟು ಜಾಗ್ರತೆ ನಾವು ಮುಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ದಿವಸದಿಂದ ಚಾಲನೆ ಮಾಡಿದ್ದೇವೆ. ಈ ಚಾಲನೆಯಿಂದ ಬಹಳಷ್ಟು ಜನ 2 ತಲೆಮಾರು ಆದ್ರೂ ಕೂಡ ಭೌತಿಕಾತೆಗಳನ್ನ ಮಾಡದೇನೆ 2 ತಲೆಮಾರಿನ ಹಿಂದಿನ ಅವರ ಪೂರ್ವಜರು ಯಾರಿದ್ದಾರೆ ಅವರ ಹೆಸರಿನಲ್ಲೇ ನಡ್ಕೊಂಡು ಬರ್ತಿದ್ರು. ಅದು ಬಂದಾಗ ಈಗೆಲ್ಲ DBT ನಲ್ಲಿ ಅವರಿಗೆ ಹಣ ಸತ್ಯ ಏನೇ ಇದ್ರೂ ಕೂಡ ಅದು ಜನರಿಗೆ ಮುಟ್ಟಬೇಕೇ ಹೊರತು ಅಸತ್ಯ ಮುಟ್ಟಿ ಅವರಲ್ಲಿ ಗೊಂದಲ ಆಗಬಾರ್ದು ಅಂತಕ್ಕಂಥದ್ದು ಅಷ್ಟೇ. ಯಾಕೆಂದರೆ ಪ್ಯಾನಿಕ್ ಆಗ್ತದಲ್ಲ. ಮೊದಲು ಈ ಉರ್ದುನಲ್ಲಿ ಒಂದು ಗಾದೆ ಹೇಳ್ತಾರೆ, ಕೋನ್ ಡರ್ಗಾಯ ಅಂದರೆ ಅವನೇ ಮರ್ಗಾಯ ಅಂತ. ನೀವು ಈ ಡರಾಯಿಸೋ ಕೆಲಸ ಇದು, ಸುಮ್ಮನೆ ಕಾರ್ಡಿಯಾಕ್ ಅರೆಸ್ಟು ಅದು ಇದು ಅಂದರೆ ಅದಕ್ಕೋಸ್ಕರ ನಿಮ್ಮ ಸಹಕಾರ ಇರಬೇಕಾಗ್ತದೆ. ನಾವು ಕೂಡ ಸರ್ಕಾರ ಬರೀ ಹಾಸನ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಈ ರೀತಿಯ ಆ್ಯಂಟಿ ಕೋವಿಡ್ ವ್ಯಾಕ್ಸಿನೇಷನ್ನಿಂದ ಆಗಿದೆ ಅಂತಕ್ಕಂಥ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ, ಅದಕ್ಕೆ ತೆರೆ ಎಳಿತಕ್ಕಂಥದ್ದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ರಿಪೋರ್ಟ್ಸ್ಗಳು ಎಲ್ಲ ಬಂದಿದ್ದಾವೆ. ಮತ್ತು ನೀವು ನಿನ್ನೆನೂ ಕೂಡ TV ಮಾಧ್ಯಮದಲ್ಲಿ ನೀವುಗಳೇ ತೋರಿಸಿದ್ರಿ, ಡಾಕ್ಟರ್ C.M. ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿದಿರಿ. ರವೀಂದ್ರನಾಥ್ ಅವರು ಈಗ ಹಾಲಿ ಇರ್ತಕ್ಕಂಥವ್ರು ರವೀಂದ್ರನಾಥ್ ಅವರು ಕೂಡ ಇವತ್ತೂ ಕೂಡ ಪತ್ರಿಕೆಯಲ್ಲಿದೆ, ನಿನ್ನೆನೂ ಕೂಡ TV-ನಲ್ಲಿ ಹೇಳ್ತಾ ಇದ್ರು. ಸೊ ಈಗೆಲ್ಲ ಇದೆ. ಇವೆಲ್ಲ ರಿಪೋರ್ಟ್ಸ್ಗಳು ಅಂತಿಮ ಆದ ಮೇಲೆ ನಿಖರವಾದಂತಹ ಕಾರಣಗಳನ್ನು ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸ್ಬೋದು. ಮತ್ತು ಹೆಚ್ಚಾಗಿ ನಿಖರವಾದಂಥ ಸಾವಿಗೆ ಕಾರಣ ಪತ್ತೆ ಆಗೋದು ಯಾವಾಗ ಅಂದರೆ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ. ಆದರೆ ನಾವು ಈಗ ಬರ್ತಾರೆ, ನಮ್ದೇನಿಲ್ಲ ಬಿಡ್ರಿ, ಹಾರ್ಟ್ ಅಟ್ಯಾಕ್ ಆಯಿತು, ನಮ್ಮದೇನು ತೊಂದರೆ ಇಲ್ಲ, ನಾವು ಮಾಡಿಸೋದಿಲ್ಲ, ಅದಕ್ಕೆ ಪೋಸ್ಟ್ ಮಾರ್ಟಮ್ಗೆ ನಮ್ಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಅವ್ರ ಭಾವನೆಗಳಿಗೆ ಧಕ್ಕೆ ಮಾಡಿ ಫೋರ್ಸ್ಫುಲ್ಲಾಗಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿಂದು ಮೇಡಮ್ ಅವರು ಹೇಳ್ತಾ ಇದ್ರು, ನಾವು ಅವ್ರನ್ನ ಓರಲ್ಲಾಗಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಈತಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳಿಕೊಂಡು ಅದ್ರ ಮೇಲೆ ಏನೋ ಒಂದು ಒಪಿನಿಯನ್ನಿಗೆ ಬರ್ತೀವಿ. ಅದು ನಿಖರವಾದಂಥ ಒಪಿನಿಯನ್ ಆಗೋದಿಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇದ್ರು. ಅದೆಲ್ಲ ಸತ್ಯದ ಮಾತು. ಸೊ ಈ ರೀತಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಅವರು ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ. ಸೊ ನಿಖರವಾದಂತಹ ಕಾರಣ ತಿಳ್ಕೊಂಡು ನೀವು ಪ್ರಸಾರ ಮಾಡೋದ್ರಲ್ಲಿ ನಂದೇನು ಆಕ್ಷೇಪಣೆ ಇಲ್ಲ. ಸತ್ಯ ಏನೇ ಇದ್ರೂ ಕೂಡ ಅದು ಜನರಿಗೆ ಮುಟ್ಟಬೇಕೇ ಹೊರತು ಅಸತ್ಯ ಮುಟ್ಟಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ
ಪ್ರಕಾಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿವರ ಮಾತುಗಳನ್ನು ಕೇಳಿಸ್ಕೊತಾ ಇದ್ದಾರೆ. ಎಲ್ಲೋ ಒಂದು ಕಡೆ ವರದಿಗಳೇ ತಪ್ಪಾಗ್ತಾ ಇದ್ದಾವೆ, ಸುಳ್ಳು ಸುದ್ದಿಯನ್ನು ಹರಡಿಸ್ತಾ ಇದ್ದೀವಿ ಅನ್ನೋದು ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೊಂದು ಕಡೆ ಜಾಗೃತಿ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕಲ್ಲ, ನೀವು ಜಾಗೃತಿ ಮೂಡಿಸಬೇಕಾಗತ್ತೆ, ಅರಿವು ಮೂಡಿಸಬೇಕಾಗತ್ತೆ. ಅದರ ಜೊತೆಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಲ್ಲ. ಜನ ಆತಂಕದಲ್ಲಿದ್ದಾರೆ ಅಂದಾಗ ಇದು ಕೇವಲ ಸುದ್ದಿ ಹರಡಿಸಿರೋದನ್ನ ಮಾತ್ರವಲ್ಲ, ಕ್ರಮಗಳು ತೆಗೆದುಕೊಂಡಾಗಲೂ ಆತಂಕ ದೂರ ಮಾಡುವಂಥ ಕೆಲಸ ನಿಮ್ಮಿಂದಲೂ ಆಗಬೇಕಾಗಿತ್ತಲ್ಲ ಅಂತ. ಖಂಡಿತವಾಗ್ಲೂ ದಶರಥ್, ಏನಂತಂದರೆ ಈ ಹೃದಯಾಘಾತ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ಮೊದಲನೇದಾಗಿ ಏನೋ ಒಂದಿಷ್ಟು ಜನರಿಗೆ ಹೆದರಿಕೊಳ್ಳದ, ಅಂದರೆ ಹೆದರಿಕೆ ಬಾರದ ರೀತಿಯಾಗಿ ಒಂದು ರೀತಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ಅವೇರ್ನೆಸ್ ಮೂಡುವಂತಹ ಕಾರ್ಯಕ್ರಮಗಳನ್ನ ಮಾಡಿ ಅವ್ರಿಗೆ ಮನದಟ್ಟನ್ನು ಮಾಡಬೇಕಾಗಿರುವಂಥದ್ದು ಮೊದಲನೇದು. ಈಗಾಗಲೇ ರಾಜಣ್ಣ ಅವರು ಹೇಳುವ ಪ್ರಕಾರ ಇವತ್ತು ಬರ್ತಾರೆ ಹಾಸನ ಜಿಲ್ಲೆಗೆ ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿರುವಂಥದ್ದು. ಎಲ್ಲ ತಾಲೂಕು THO ಅಧಿಕಾರಿಗಳ ಜೊತೆ, DHO ಅವರ ಜೊತೆ, ಮತ್ತು ಜೊತೆಗೆ ಸಭೆಯಲ್ಲಿ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದಿಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಒಂದೇನು ಅಂತಂದರೆ ಭಾಳ ಪ್ರಮುಖವಾಗಿ ಪ್ರೌಢಶಾಲಾ ಶಿಕ್ಷಣ ವಿದ್ಯಾರ್ಥಿಗಳು ಏನಿದ್ದಾರೆ ಎಲ್ಲ ಶಾಲೆಗಳಿಗೂ ಅಲ್ಲಿ ಮೊದಲು ಹೃದಯ ತಪಾಸಣೆ ಕೂಡ ಆಗಬೇಕು ಅನ್ನುವ ಮಾಹಿತಿಯನ್ನು ಈಗಾಗಲೇ ಆ ಥರದ ಒಂದು ಸೂಚನೆಯನ್ನು ಹೇಳಿರುವಂಥದ್ದು. ಏನು KN ರಾಜಣ್ಣರವರು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸೂಚನೆ ಕೊಟ್ಟಂಥ ನಂತರ ಮತ್ತು DC ಅವರ ನೇತೃತ್ವದಲ್ಲಿ ಎಲ್ಲ THO ಮತ್ತು DHO ರವರ ಸಭೆ ನಂತರದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಯಾರಿರ್ತಾರೆ, ಅಂದರೆ ಬೆಂಗಳೂರು ಮಟ್ಟದಲ್ಲಾಗಿರ್ಬೋದು, ಅಂದರೆ ಹೃದ್ರೋಗ ಸಂಬಂಧಪಟ್ಟಂತಹ ವೈದ್ಯರುಗಳ ಸಲಹೆಯನ್ನು ಕೂಡ ಮೊದಲು ಪಡೆಯಿರಿ ಅನ್ನುವ ಮಾಹಿತಿನೇ ಹೇಳಿರುವಂಥದ್ದು. ಅಂದರೆ ಇವತ್ತಿನ ಪ್ರಕಾರ 4 ಜನ ಮಾತ್ರ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾವನ್ನಪ್ಪಿರುವಂಥದ್ದು. ಕೆಲವರು ಮರಣೋತ್ತರ ಪರೀಕ್ಷೆಗೆ ಅವರ ಕುಟುಂಬಸ್ಥರು ಒಪ್ತಾ ಇಲ್ಲ, ಇನ್ನು ಕೆಲವರು ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿರುವಂಥದ್ದು. ಕೆಲವೊಂದು ಇನ್ನೂ ರಿಪೋರ್ಟ್ಗಳು ಬರಬೇಕಾಗಿದೆ. ಒಟ್ಟಾರೆ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಜಿಲ್ಲೆಯಲ್ಲೂ ಹೃದಯಾಘಾತ ಪ್ರಕರಣಗಳು ಆಗ್ತಾ ಇದೆ, ಹಾಸನ ಜಿಲ್ಲೆಯಲ್ಲೂ ಅದೇ ಥರ ಆಗ್ತಾ ಇದೆ ಅನ್ನುವ ಮಾತನ್ನು ಹೇಳಿರುವಂಥದ್ದು. ಇವರು ಆರೋಗ್ಯ ಇಲಾಖೆಗೆ ಒಂದು ಸೂಚನೆಯನ್ನು ಕೂಡ ಕೊಡ್ಬೋದಿತ್ತು, ಅಂದರೆ ಅವೇರ್ನೆಸ್ ಮೂಡುವಂತಹ ಕೆಲಸ ಮಾಡಿ ಅಂತ. ಬಟ್ ಈಗ ಅದು ಜಿಲ್ಲಾಧಿಕಾರಿಯವರ ಅಂಗಳಕ್ಕೆ ಕೂಡ ಈಗಾಗಲೇ ಬಿಟ್ಟಿರುವಂಥದ್ದು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದೊಂದು ತಾಲೂಕು ಕೇಂದ್ರಗಳಲ್ಲಿ ಆರೋಗ್ಯ ಇಲಾಖಾ ಅಧಿಕಾರಿಗಳು ಹೋಗಿ ಆ ಥರದ ಒಂದು ಕಾರ್ಯಕ್ರಮವನ್ನು ಮೂಡಿ ಅವೇರ್ನೆಸ್ ಕೂಡ ಮಾಡಬೇಕಾಗುತ್ತೆ ಅನ್ನುವ ಮಾಹಿತಿ ಹಂಚಿಕೊಂಡಿರುವಂಥದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಏನು ಹೃದ್ರೋಗ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಸಭೆ ಕರೆದಿದ್ದಂತಹ KN ರಾಜಣ್ಣನವರ ಮೀಟಿಂಗ್ ಕೂಡ ಈಗಾಗಲೇ ಮುಕ್ತಾಯವಾಗಿದೆ. ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಇನ್ನೂ ಒಂದು ಕೂಡ ಹೇಳ್ತಾ ಇದ್ದಾರೆ, ಅಂದರೆ ಕಳೆದ 2.5 ತಿಂಗಳಿಂದಲೂ ರಾಜಣ್ಣ ಹಾಸನಕ್ಕೆ ಬಂದಿರಲಿಲ್ಲ. ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಹೇಳಿದಂತಹ ರಾಜಣ್ಣ, ಅಂದರೆ ಕಣ್ಣಿನ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಾನು ಇಲ್ಲಿಗೆ ಬರಲಿಕ್ಕಾಗಲಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಒಟ್ಟಾರೆ ಈಗ ಸದ್ಯಕ್ಕೆ ಸರಣಿ ಹೃದಯಾಘಾತ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಕೂಡ ನಡೆಸಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಿದ್ದಾರೆ. ಆ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಭಾಗವಹಿಸಿದರು. ಜೊತೆಗೆ ಸಂಸದರು, ಶಾಸಕರು ಎಲ್ಲರೂ ಕೂಡ ಭಾಗವಹಿಸಿ ಈ ಸಭೆಗೆ, ಅಂದರೆ ಇಲ್ಲಿಂದಲೂ ಸಾಕಷ್ಟು ಇನ್ನೂ ಪ್ರೌಢಶಾಲಾ ಮಕ್ಕಳೇನಿದ್ದಾರೆ ಅವರಿಗೆ ಹೃದಯ ತಪಾಸಣೆ ಮಾಡಬೇಕು ಅನ್ನುವ ಮಾತನ್ನು ಹೇಳಿರುವಂಥದ್ದು. ಇದರ ಮಧ್ಯದಲ್ಲಿ ಶಾಸಕರು ಒಂದು ಕೂಡ ಪ್ರಶ್ನೆಯನ್ನು ಅಂದರೆ ಒಂದು ಸಲಹೆಯನ್ನು ಕೂಡ ಮಾಡಿರುವಂಥದ್ದು. ಸಾಕಷ್ಟು ಬಡವರಿಗೆ ಈ ಏನು ಹೃದಯಾಘಾತ ಸರಣಿ ಸಾವು ಆಗ್ತದೆ, ಅದು ಸಾಕಷ್ಟು ಒಂದು ರೀತಿ ಎಲ್ಲೋ ಒಂದು ಕಡೆ ತಳಮಳ ಆಗ್ತದೆ. ಒಂದು ತಪಾಸಣೆ ಮಾಡಲಿಕ್ಕೆ ಹೋದರೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಏನು ಒಂದು ಆರೋಗ್ಯ ಸಮುದಾಯ ಮಾಡ್ತಾರಲ್ಲ, ಆರೋಗ್ಯ ಕಾರ್ಯಕ್ರಮ ಮಾಡ್ತಾರಲ್ಲ, ಆರೋಗ್ಯ ಮೇಳ, ಆ ಥರದ ಕಾರ್ಯಕ್ರಮವನ್ನು ಮಾಡಿದರೆ ಅವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವ ಮಾಹಿತಿಯನ್ನು ಕೂಡ, ಆ ಥರದ ಸಲಹೆಯನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್.